ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸ್ನೇಹಿತರೆ ಬೆಳಿಗ್ಗೆನೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಾನು ಸ್ಕೂಲ್ಗೆ ಹೋಗಿದ್ದಾಳೆ. ಮನೆ ಕೆಲಸ ಎಲ್ಲ ಮುಗಿಸಿ ಈಗ ಸ್ನಾನ ಮಾಡಿ ಬಂದಿದ್ದೀನಿ. ಜಸ್ಟ್ ಈಗ ದೀಪ ಹಚ್ಬಿಟ್ಟು ತಿಂಡಿ ಮಾಡೋ ಟೈಮು. ಸೊ ಈಗ ನಾನು ಯಾಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಅಂದರೆ, ತುಂಬ ಕಾಮೆಂಟ್ಸ್ಗಳು ಬರ್ತಾ ಇತ್ತು ಈ ಮಧ್ಯ. ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆ್ಯಂಡ್ ಗ್ಲೋಯಿಂಗ್ ಆಗಿ ಕಾಣ್ತಾ ಇದೆ, ನಿಮ್ಮ ಸ್ಕಿನ್ ಕೇರ್ ಹೇಳಿ ಅಂತ ಹೇಳಿಬಿಟ್ಟು. ಸೊ ಇವತ್ತು ನಾನು ಈಗ ಸ್ಕಿನ್ ಕೇರ್ ಶುರು ಮಾಡ್ತೀನಿ. ಸ್ನಾನ ಮಾಡಿ ಬಂದ ತಕ್ಷಣವೇ ನಾನು ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಇದನ್ನು ಮುಗಿಸ್ಬಿಟ್ಟು ಆಮೇಲೆ ಬರೋಣ. ಈಗ ಸಮ್ಟೈಮ್ಸ್ ಏನಾಗುತ್ತೆ, ನಾನು ತಿಂಡಿ ಮಾಡಿ ಆದಮೇಲೆ ಸ್ಕಿನ್ ಕೇರ್ ಆರಾಮಾಗಿ ಮಾಡ್ಕೊಳ್ಳೋಣ, ತುಂಬ ಹೊಟ್ಟೆ ಹಸುವಾಗ್ತಾ ಇದೆ ಅಂದ್ಕೊಂಡು ದೀಪ ಹಚ್ಚಿ ತಿಂಡಿ ಮಾಡಿಕೊಂಡು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಮರ್ತೇ ಬಿಡ್ತೀನಿ. ಎಷ್ಟೊತ್ತಾದರೂ ಪರವಾಗಿಲ್ಲ, ಮೊದಲು ಸ್ಕಿನ್ ಕೇರ್ ಮುಗಿಸ್ಕೊಳ್ಳೋಣ ಅಂತ ಸ್ಕಿನ್ ಕೇರ್ನ ಫಾಲೋ ಮಾಡ್ತೀನಿ. ಸೊ ಬೆಳಿಗ್ಗೆ ಹೊತ್ತು ನಾನು ಏನು ಯೂಸ್ ಮಾಡ್ತೀನಿ ಅಂದರೆ ಈ ಹೋಮ್ ಮೇಡ್ ಸೀರಮ್ಮು. ಆ್ಯಕ್ಚುಲಿ ಇದು ನಾನು ಬರೀ ನೈಟ್ ಟೈಮ್ ಮಾತ್ರನೇ ಮೊದಲು ಹಚ್ತಾ ಇದ್ದಿದ್ದು. ಸಮ್ಮರಲ್ಲಿ ತುಂಬಾ ಡಿಹೈಡ್ರೇಟ್ ಆಗ್ತಾಯಿತ್ತು ಸ್ಕಿನ್ ಅಂತ ಹೇಳಿಬಿಟ್ಟು 2 ಟೈಮ್ ಹಚ್ತಾ ಇದ್ದೆ. ಬೆಳಿಗ್ಗೆ ಸ್ಕಿಪ್ ಮಾಡಿದ್ರು ಮಾಡ್ಬೋದು ರಾತ್ರಿ ಹೊತ್ತು ಅಂದ್ಬಿಟ್ಟು ಬೆಳಿಗ್ಗೆ ಹೊತ್ತು ತಪ್ಪದೇ ಹಚ್ತಾ ಇದ್ದೆ. ಇದು ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಇದು ಇಟ್ಸ್ ಅ ಮಿಕ್ಸ್ಚರ್ ಆಫ್ ಟೋನರ್, ಹೈಡ್ರೇಷನ್ ಆ್ಯಂಡ್ ಮಾಯ್ಶ್ಚರೈಸೇಷನ್. ಅಂದರೆ 3 ಥಿಂಗ್ಸ್ ಇದರಲ್ಲಿ ಯೂಸ್ ಮಾಡಿರೋದು. ಆ್ಯಸ್ ಅ ಟೋನರ್ ರೋಸ್ ವಾಟರ್ ಯೂಸ್ ಮಾಡಿದ್ದೀನಿ. ಆ್ಯಸ್ ಅ ಫಾರ್ ಹೈಡ್ರೇಷನ್ ನಾನಿಲ್ಲಿ ಅಲೋವೆರಾ ಜೆಲ್ ಯೂಸ್ ಮಾಡಿದ್ದೀನಿ. ಫಾರ್ ಮಾಯ್ಶ್ಚರೈಸೇಷನ್ನು ನಾನು ಗ್ಲಿಸರಿನ್ ಯೂಸ್ ಮಾಡಿದ್ದೀನಿ. ಸೊ ಇದೆಲ್ಲನೂ ಒಂದೇ ಸಾರಿಗೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ಬೇರೆ ಬೇರೆ ಹಚ್ಚೋದು ಸ್ವಲ್ಪ ಟೈಮ್ ಕನ್ಸ್ಯೂಮು ಕಡಿಮೆ ಆಗುತ್ತೆ. ಇಲ್ಲಾಂದರೆ ಮೊದಲು ಟೋನರ್ ಹಾಕಬೇಕು, ಆಮೇಲೆ ಅಲೋವೆರಾ ಜೆಲ್ ಹಚ್ಚಿದ್ರೂ ಕೂಡ ಸಾಕಾಗೋದಿಲ್ಲ, ಅದ್ರ ಮೇಲೆ ನಾವು ಮಾಯ್ಶ್ಚರೈಸರ್ನ ಹಚ್ಚಲೇಬೇಕು. ಸೊ ಯೂಶ್ವಲಿ ನಾನು ನ್ಯೂಟ್ರಿಡರ್ಮ್ ಯೂಸ್ ಮಾಡ್ತಾ ಇದ್ದೆ, ಬಟ್ ಅದಕ್ಕಿಂತ ಇದು ತುಂಬಾ ಎಫೆಕ್ಟಿವ್ ಆಗಿದೆ. ಇದು ನೀವು ವರ್ಕಿಂಗ್ ಇದ್ದರೆ, ಬೆಳಿಗ್ಗೆ ಹೊತ್ತು ಹಚ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ ಅನ್ನೋಂಗಿದ್ರೆ ಅವಾಯ್ಡ್ ಮಾಡಿ ರಾತ್ರಿ ಹೊತ್ತೇನೆ ಹಚ್ಚಿ. ಬೆಳಿಗ್ಗೆ ಹೊತ್ತು ನೀವು ಬೇಕಿದ್ರೆ ವಿಟಮಿನ್ ಸಿ ಸೀರಮ್ ಯೂಸ್ ಮಾಡ್ಬೋದು. ನಾನು ಟ್ಯಾಗ್ ಮಾಡಿರ್ತೀನಿ ನೋಡಿ ಪ್ರಾಡಕ್ಟು, ಅದು ತುಂಬ ಚೆನ್ನಾಗಿ ಸೂಟ್ ಆಗಿದೆ ನನಗೆ. ಅದು ಬಿಟ್ಟರೆ ನ್ಯೂಟ್ರಿಡರ್ಮ್ ತುಂಬ ಚೆನ್ನಾಗಿ ಸೂಟ್ ಆಗಿದೆ ನನಗೆ. ಅದು ಆಲ್ ಸ್ಕಿನ್ ಟೈಪ್ಸ್, ಇದು ಎರಡೂ ಕೂಡ ಆಲ್ ಸ್ಕಿನ್ ಟೈಪ್ಸ್. ಸೊ ನೋಡಿ, ಇದಾದಮೇಲೆ ಒಂದು ಸನ್ಸ್ಕ್ರೀನ್ ಲೋಷನ್. ಇದು ನಾನು ಡೈಲಿ ಹಚ್ತೀನಿ ಫೇಸ್ಗೆ. ತುಂಬಾ ಬಿಸಿಲಿದೆ, ಹೊರಗಡೆ ಹೋಗ್ತಾ ಇದ್ದೀನಿ ಅಂದಾಗ ಕೈಗೆ, ನೆಕ್ಗೆ, ಬ್ಯಾಕ್ಗೆ, ಈವನ್ ಕಾಲ್ಗಳಿಗೂ ಹಚ್ಕೊಂಡು ಹೋಗ್ತೀನಿ. ಸೊ ಇದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ವೈಟ್ ಕಾಸ್ಟ್ ಬಿಡೋದಿಲ್ಲ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಮತ್ತು ಸ್ವಲ್ಪ ಇದು ಫೇರ್ ಆಗಿ ಕಾಣುತ್ತೆ ಯೂಸ್ ಮಾಡಿದ್ಮೇಲೆ. ಸೊ ಇದ್ರದ್ದು ಕೂಡ ಪ್ರಾಡಕ್ಟ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಸೊ ಈ ಪ್ರಾಡಕ್ಟ್ನೆಲ್ಲಾನು ಹಚ್ಕೊಂಡು ಸ್ವಲ್ಪ ಹೊತ್ತು ನಾನು ಮಸಾಜ್ ಮಾಡ್ಕೊಳ್ತೀನಿ. ಸೊ ಈ ಥರ ನಿಧಾನಕ್ಕೆ ಒಂದು ಸ್ವಲ್ಪ ಕಾನ್ಷಿಯಸ್ ಆಗಿ ಮಸಾಜ್ ಮಾಡ್ಕೊಳ್ತೀನಿ. ನನ್ನ ಕೈ ಡ್ರೈ ಅಂತ ಅನ್ನಿಸ್ಬೇಕು, ಅಲ್ಲಿ ತನಕನೂ ಮಸಾಜ್ ಮಾಡ್ಕೊಳ್ತೀನಿ, ಆಮೇಲೆ ನಿಲ್ಲಿಸ್ಬಿಡ್ತೀನಿ. ಇಷ್ಟೇ ನಾನು ನನ್ನ ಮಾರ್ನಿಂಗ್ ರುಟೀನಲ್ಲಿ ಫಾಲೋ ಮಾಡುವಂಥ ಸ್ಕಿನ್ ಕೇರ್. ಇನ್ನು ರಾತ್ರಿ ಹೊತ್ತು ಸಂಜೆ ಪ್ಲೇನ್ ವಾಟರಲ್ಲಿ ಜಸ್ಟ್ ಫೇಸ್ ವಾಶ್ ಮಾಡ್ಕೊಳ್ತೀನಿ. ರಾತ್ರಿ ಏನು ಮಾಡೋದಕ್ಕೆ ಹೋಗೋದಿಲ್ಲ, ಜಸ್ಟ್ ಹಾಗೆ ಮಲಗ್ತೀನಿ. ಸ್ಕಿನ್ ತುಂಬಾ ಡ್ರೈ ಆಗ್ತಾ ಇದೆ ಅನ್ನೋ ಹಾಗಿದ್ರೆ ಅದೇ ಸೀರಮ್ನ ರಾತ್ರಿ ಕೂಡ ಬಳಸ್ತೀನಿ. ಇಲ್ಲ ಅಂದರೆ ಒಂದ್ಸರಿ ನೋಡ್ತೀನಿ ಹೇಗಿದೆ ಅಂದ್ಬಿಟ್ಟು, ನೋವು ನೀಡಂದರೆ ಹಾಗೆ ಹೋಗಿ ಮಲ್ಕೊಳ್ತೀನಿ. ನಾನು ಹೋಮ್ ಮೇಡ್ ಸೀರಮ್ದು ಒಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಈಗ ಪೂಜೆ ಮಾಡಿಬಿಟ್ಟು ತಿಂಡಿ ಕೂಡ ಆಯಿತು. ಕಿಚನ್ ಕ್ಲೀನ್ ಮಾಡಿರಲಿಲ್ಲ, ಅದಕ್ಕೆ ಕಿಚನ್ ಕೌಂಟರ್ ಟಾಪ್ನ ನೀಟ್ ಮಾಡಿಬಿಡೋಣ. ಸ್ವಲ್ಪ ಪಾತ್ರೆಗಳು ತೆಗೆದಿಟ್ಟಿದ್ದೆ. ಅಂದರೆ ತಿಂಡಿಗೆ ನಾನು ಏನೇನು ಬಳಸಿರ್ತೀನೋ ಅದನ್ನೆಲ್ಲ ತಕ್ಷಣನೇ ತೊಳೆದು ಇಟ್ಬಿಡ್ತೀನಿ. ತೊಳೆದಿಡೋ ಹಾಕಿದ್ರೆ ಜಸ್ಟ್ ರಿನ್ಸ್ ಮಾಡಿ ಇಡೋದು. ಇನ್ನು ತೊಳೆಯೋಕ್ಕೆ ಹಾಕಬೇಕು ಅಂದರೆ ಸಿಂಕ್ಗೆ ಹಾಕ್ಬಿಟ್ಟು ಅದನ್ನು ಹೊರಗಡೆ ಒಂದು ಬೇಸನ್ ಇಟ್ಟಿದ್ದೀನಿ, ಅದರಲ್ಲಿ ಇಟ್ಬಿಡ್ತೀನಿ. ರಾತ್ರಿ ಡಿಶ್ ವಾಷರ್ಗೆ ಹಾಕ್ಕೊಳ್ತೀನಿ. ಇವತ್ತು ನಾನು ದೋಸೆ ಮಾಡಿದ್ದೆ. ದೋಸೆ ತುಂಬ ಚೆನ್ನಾಗಾಗಿತ್ತು. ಅದ್ರ ಜೊತೆ ಪಲ್ಯ ಮತ್ತು ಚಟ್ನಿ ಕೂಡ ಮಾಡಿದ್ದೆ. ಯಾಕೆಂದರೆ ಬೆಳಗ್ಗೆ ಇವತ್ತು ಬೇಗ ಎಚ್ಚರ ಆಗಿತ್ತು ಅಂಥೇಳಿ, ಇಲ್ಲಾಂದಿದ್ರೆ ಬರೀ ಚಟ್ನಿ ಮಾಡಿ ಕೊಟ್ಬಿಡ್ತಾ ಇದ್ದೆ, ಪೀನಟ್ ಚಟ್ನಿ. ಸೊ ದೋಸೆಗೆ ನಾನು ಲಾಸ್ಟ್ ಟೈಮ್ ಹಾಕಿದಾಗ ಅದರ ಮೆಜರ್ಮೆಂಟ್ ತೋರಿಸಿ ಅಂತ ಹೇಳಿದ್ರಿ. ನಾನು ಹೇಗೆ ಫಾಲೋ ಮಾಡ್ತೀನೋ, ಎಷ್ಟೆಷ್ಟು ಹಾಕ್ತೀನೋ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ನೋಡಿ, ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಆ್ಯಂಡ್ ತುಂಬ ಚೆನ್ನಾಗಿ. ಈ ಸ್ವಲ್ಪ ಈಗ ವಾತಾವರಣ ತಣ್ಣಗಿದೆ ಆದರೂ ಕೂಡ ಚೆನ್ನಾಗಿ ಹುಳಿ ಕೂಡ ಬಂದಿತ್ತು. ಸೊ ನಾನು ಮೆಜರ್ಮೆಂಟ್ ಮತ್ತು ಟೈಮಿಂಗ್ಸ್ ಕೂಡ ಮೆನ್ಷನ್ ಮಾಡ್ತೀನಿ, ಅದೇ ಥರ ಹಾಕಿ ನೋಡಿ, ಚೆನ್ನಾಗಿ ಬರುತ್ತೆ. ಅರ್ಧ ಪಾವ್ಗೆ ಸ್ವಲ್ಪ ಕಡಿಮೆ ಇದೆ. ಉದ್ದಿನ ಬೇಳೆ ಅಲ್ಲ, ಬಿಳಿ ಉದ್ದಿನ ಕಾಳು ತೊಗೊಂಡಿದ್ದೀನಿ. ಕಡಲೆ ಬೇಳೆ, ಉದ್ದಿನ ಬೇಳೆ ಅದು ಒಂದು 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಅಂದ್ಕೊಳ್ಳಿ. ಇದು ಒಂದು ಟೀ ಸ್ಪೂನ್ ಮೆಂತೆ. ಸೊ ಇದೆಲ್ಲ ಸೇರಿ ಅರ್ಧ ಪಾವ್ ಆಯಿತು. ಇದರಲ್ಲಿ ನಾನೀಗ ಇದು ದಪ್ಪ ಅಕ್ಕಿ,
ದೋಸೆ ಅಕ್ಕಿ ಅಂತಾರಲ್ಲ, ನಾನು ದೋಸೆಗೂ ಇಡ್ಲಿಗೂ ಇದೇ ಹಾಕ್ಕೊಳ್ಳೋದು. ಸೊ ಇದು ಅಮ್ಮ ಮನೆಯಿಂದ ತಂದಿರೋದು. ನಾನು ಇವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದು 3 ಪಾವ್ ಇದೆ. ನೀವು ಅಂಗಡಿಯಿಂದಾದರೂ ತೊಗೊಬನ್ನಿ ಅಥವಾ ಡಿಪೋ ಅಕ್ಕಿ ಅಂತ ಏನು ಹೇಳ್ತಾರೋ ಅದನ್ನಾದರೂ ತೊಗೊಂಡು ಬನ್ನಿ. ಈ ರೀತಿಯಲ್ಲಿ 3 ಪಾವ್ ಹಾಕ್ಕೊಂಡಿದ್ದೀನಿ. 3 ಪಾವ್ ಅಕ್ಕಿ, ಅರ್ಧ ಪಾವ್ ಎಲ್ಲ ಥರದ ಬೇಳೆ ಸೇರಿಸಿ, ಇದು ಅರ್ಧ ಪಾವ್ ಅವಲಕ್ಕಿ. ಸೊ ಇಷ್ಟ ನಾನು ದೋಸೆಗೆ ಹಾಕ್ಕೊಳ್ಳೋದು. ಇದಕ್ಕೆ ಅನ್ನ ಏನೂ ಸೇರಿಸೋದಿಲ್ಲ. ಅನ್ನ ಹಾಕಿದಾಗ ಅದರದ್ದು ಫ್ಲೇವರ್ ಸ್ವಲ್ಪ, ಟೆಕ್ಸ್ಚರ್ ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ನಾನು ಇಷ್ಟೇ ಹಾಕೋದು. ಇದನ್ನು ಈಗ ನಾನು ತೊಳೆದು ಇಡ್ತೀನಿ. ಮಿನಿಮಮ್ 3 ಅವರ್ ನೆನಿಬೇಕು. ಆಮೇಲೆ ಇದನ್ನು ನುಣ್ಣಗೆ ರುಬ್ಕೊಳ್ತೀನಿ. ನಾನು ನೆನೆಸಿದಾಗ 1 ಗಂಟೆ ಆಗಿತ್ತು. ಮಿನಿಮಮ್ 3 ಅವರ್ ನೆನಿಬೇಕು. 4 ಅವರ್ ಆದರೂ ಕೂಡ ನಡೆಯುತ್ತೆ. 5 ಗಂಟೆಗೆಲ್ಲಾನು ರುಬ್ಬಿಬಿಟ್ಟು ನಾವು ಒಂದು ಡಾರ್ಕ್ ಪ್ಲೇಸಲ್ಲಿ ಸ್ವಲ್ಪ ಬಿಸಿಯಾಗಿರುವಂಥ ಜಾಗದಲ್ಲಿ ನಾನು ಓವನ್ ಒಳಗಡೆ ಇಟ್ಬಿಡ್ತೀನಿ. ಅಲ್ಲಿ ಇಟ್ಬಿಟ್ರೆ ಮಾರನೇ ದಿನದ ತನಕನೂ ಚೆನ್ನಾಗಿ ಹುಳಿ ಬರುತ್ತೆ. ನಾನು 3 ಪಾವ್ ಹಾಕಿದ್ನಲ್ವ, ಅದರಲ್ಲಿ ಅರ್ಧ ನಾನು ತೆಗೆದು ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ಹುಳಿ ಬರೋ ಮುಂಚೆನೇ. ಇನ್ನು ಮಾತ್ರ ಉಪ್ಪು ಸೇರಿಸ್ಬಿಟ್ಟು ನಾನು ಓವನಲ್ಲಿ ಸ್ವಲ್ಪ ಒಂದು 100 ಡಿಗ್ರಿಯಲ್ಲಿ ಒಂದು 5 ನಿಮಿಷ ಬಿಸಿ ಮಾಡಿದ್ದೆ. ಸೊ ಅಲ್ಲಿ ಟೆಂಪ್ರೇಚರ್ ಸರೌಂಡಿಂಗ್ ಎಲ್ಲಾನು ಬಿಸಿ ಇರುತ್ತಲ್ವ, ಹುಳಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅಂತ. ಆಲ್ಮೋಸ್ಟ್ 3/4 ಭಾಗದ ತನಕನೂ ಬಂದಿತ್ತು. ದೋಸೆ ಮೇಲೆ ಎಷ್ಟು ಹೋಲ್ಸ್ ಕಾಣುತ್ತೆ ಅಲ್ವಾ, ಅಷ್ಟು ಚೆನ್ನಾಗಿ ಹುಳಿ ಬಂದಿದೆ ಅದು ಅಂತ ಅರ್ಥ. ಇದು ತುಂಬಾನೇ ಕ್ರಿಸ್ಪಿಯಾಗಿ ಬಂದಿತ್ತು. ನಾನು ನಿಮಗೆ ಹೇಳಿದೆ ಅನ್ನ ಕೂಡ ನಾನು ಹಾಕೋದಿಲ್ಲ, ಜಸ್ಟ್ ಅವಲಕ್ಕಿ ಹಾಕೋದು ಅಂತ. ಅನ್ನ ಹಾಕಿದಾಗ ಅದು ಟೇಸ್ಟ್ ಸ್ವಲ್ಪ ಫ್ಲೇವರ್ ಚೇಂಜ್ ಆಗುತ್ತೆ. ಸೊ ನಾನು ಹಾಕೋದಿಲ್ಲ, ಸೋಡಾ ಹಾಕೋದಕ್ಕೆ ಹೋಗೋದಿಲ್ಲ. ಬಟ್ ಒಂದು ಏನಪ್ಪಾ ಅಂದ್ರೆ ಮೀಡಿಯಂ ಫ್ಲೇಮಲ್ಲಿ ನಾವು ದೋಸೆನ ಹುರಿಬೇಕು. ಆ್ಯಂಡ್ ಸ್ವಲ್ಪ ತುಪ್ಪ, ಎಣ್ಣೆ ಅಥವಾ ಬೆಣ್ಣೆನ ಯೂಸ್ ಮಾಡಬೇಕು. ತುಂಬಾನೇ ರೆಡ್ಡಿಶ್ ನಾವು ಮಸಾಲೆ ದೋಸೆ ಹೇಗೆ ಹೋಟ್ಲಲ್ಲಿ ತಿಂತೀವಲ್ವಾ, ಆ ಥರ ಬರೋದಿಲ್ಲ. ಯಾಕಂದ್ರೆ ಇದರಲ್ಲಿ ಶುಗರು ಇಲ್ಲ, ಸ್ವಲ್ಪ ಅವರು ಮೈದಾ ಕೂಡ ಹಾಕ್ತಾರೆ ಅಂತ ಕೇಳಿದ್ದೀನಿ. ಬಟ್ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಹುರಿದ್ರೆ ರೆಡ್ಡಿಶೇ ಬರುತ್ತೆ. ಇದು ಸ್ವಲ್ಪ ನಾನು ದಪ್ಪ ಉರಿ ಮಾಡಿಬಿಟ್ಟಿದೆ ಅಂದ್ಬಿಟ್ಟು ಈ ಕಲರ್ ಬಂದಿದೆ. ಇದು ಸಾನುಗೆ ನಾನೀಗ ಬಾಕ್ಸ್ ಹಾಕಬೇಕಲ್ಲ ಅಂದ್ಬಿಟ್ಟು ಹೇಳಿ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ತಾ ಇದ್ದೀನಿ. ಈಗ ದೋಸೆ ಕೆಲವೊಂದ್ಸಾರಿ ಮಕ್ಕಳು ಹೇಳ್ತಾರೆ ಡ್ರೈ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು. ಅಂದರೆ ಪಲ್ಯ ಕೂಡ ಹಾಕಿರ್ತೀವಲ್ವಾ, ಸೊ ಸಾಫ್ಟಾಗೇ ಇರುತ್ತೆ. ದೋಸೆ ಎಷ್ಟು ಟೇಸ್ಟಿಯಾಗಿ ಕಾಣ್ತಾ ಇತ್ತು ಅಂದರೆ ರಾಜೇಶ್ ಸಾನಿಗೆ ಹಾಕಿ ಕೊಡ್ತಾ ಇದ್ರೇನೆ ನನ್ಗೆ ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಿದೆ. ಅವ್ರಿಗೆ ದೋಸೆ ಅಂದರೆ ತುಂಬ ಇಷ್ಟ. ಅದ್ರ ಮೇಲ್ಗಡೆ ಇಷ್ಟೊಂದು ಕ್ರಿಸ್ಪಿಯಾಗಿ ವಿತ್ ಪಲ್ಯ ಅಂದರೆ ನನಗೂ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಸೊ ಮೆಜರ್ಮೆಂಟ್ ಫಾಲೋ ಮಾಡಿ ನೋಡಿ, ಹುಳಿ ಚೆನ್ನಾಗಿ ಬರೋ ಥರ ನೀವು ನೋಡ್ಕೊಳ್ಬೇಕು ಅಷ್ಟೇ. ಸೊ ಈಗ ನಾನು ಸ್ವಲ್ಪ ಸೀಡ್ಸನ್ನು ಬಿಸಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇದು ರೋಸ್ಟೆಡ್ ಅಂತಾನೆ ತಂದಿರೋದು, ಬಟ್ ತುಂಬ ದಿನ ಆಗಿತ್ತಲ್ಲ, ಸ್ವಲ್ಪ ಮೆತ್ತೆ ಆಗಿಬಿಟ್ಟಿರತ್ತೆ ಅಂಥೇಳಿ ಹಾಗೆ ಬಿಸಿ ತವಾ ಮೇಲೆ ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇದರ ಜೊತೆ ಸನ್ಫ್ಲವರ್ ಸೀಡ್, ನಮ್ಮ ಲೇಡೀಸಲ್ಲಿ ಹಾರ್ಮೋನ್ಸ್ಗೆ ಹೆಲ್ಪ್ ಮಾಡೋ ಅಂಥದ್ದು 4 ಸೀಡ್. ಒಂದು ಸನ್ಫ್ಲವರ್ ಸೀಡ್, ಪಂಪ್ಕಿನ್ ಸೀಡ್, ಸೆಸಮೆ ಸೀಡ್ ಆ್ಯಂಡ್ ಫ್ಲ್ಯಾಕ್ಸ್ ಸೀಡ್. ಇದನ್ನು ನಾವು ಹೀಗೆ ರೋಸ್ಟ್ ಮಾಡಿ ತಿನ್ಬೋದು, ಪಂಪ್ಕಿನ್ ಮತ್ತು ಸನ್ಫ್ಲವರ್. ಸೆಸಮೆ ಸೀಡ್ ನಾವು ಹಾಗೆ ತಿನ್ನೋದಿಲ್ಲ. ನಾನು ಎಸ್ಪೆಷಲಿ ಅದನ್ನು ಪುಡಿ ಮಾಡಿಕೊಂಡು ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ದಿನಕ್ಕೆ 1 ಸ್ಪೂನ್ ಅಷ್ಟು ತಿಂತೀನಿ. ಇದು ಅಷ್ಟೇ, ಪಂಪ್ಕಿನ್ ಸೀಡ್ ಮತ್ತು ಸನ್ಫ್ಲವರ್ ಸೀಡ್ 2 ಮಿಕ್ಸ್ ಮಾಡಿ ಇಟ್ಬಿಟ್ಟು ದಿನಕ್ಕೆ 1 ಸ್ಪೂನು 2 ಸ್ಪೂನು ಯಾವಾಗಲಾದರೂ ಏನಾದರೂ ತಿನ್ನಬೇಕು ಅನಿಸುತ್ತಲ್ವ ಆವಾಗ ತಿಂತೀನಿ. ಫ್ಲ್ಯಾಕ್ಸ್ ಸೀಡ್ ಅದನ್ನು ತಕ್ಷಣಕ್ಕೇ ಪುಡಿ ಮಾಡಿಕೊಂಡು ನಾವು ಮಜ್ಜಿಗೆ ಜೊತೆ ತಿನ್ಬೋದು ಅಥವಾ ಯಾವುದಾದ್ರೂ ಚಟ್ನಿ ಥರ ತಿನ್ಬೋದು. ಬಟ್ ಚಟ್ನಿ ಮಾಡಿ ಇಟ್ಕೊಳ್ಳೋದಕ್ಕಿಂತ ಅವಾಗ ಫ್ರೆಶ್ ಗ್ರೌಂಡ್ ಮಾಡಿದ್ರೆ ಅದು ತುಂಬ ಎಫೆಕ್ಟಿವ್ ಅಂತೆ. ಸೊ 2 ಕಾಳುಗಳು ಮಿಕ್ಸ್ ಮಾಡ್ತೀನಿ. ಅದು ತುಂಬಾ ಬಿಸಿ ಇದೆ ಅಂದ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ತೀನಿ. ಈವ್ನಿಂಗ್ ಸ್ನ್ಯಾಕ್ ಆಗಿ ತಿಂತೀನಿ. ಸೊ ಈಗ ಅನ್ನಕ್ಕೆ ಇಟ್ಟಿದ್ದೀನಿ. ಅನ್ನ ಮಾಡಿ ಇಟ್ಬಿಟ್ಟು ನಾನು ಸಾನು ಕರ್ಕೊಂಡು ಬರೋದಕ್ಕೆ ಹೋಗ್ತೀನಿ. ಈ ಕ್ಯಾಪ್ಸಿಕಮ್ ನಾನು ನಾಳೆ ತಿಂಡಿಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ತೆಗೆದಿಡ್ತಾ ಇದ್ದೀನಿ. ತೊಳೆದಿಟ್ಬಿಟ್ಟು ಹುಳಿ ಕೂಡ ನೆನೆಸಿಟ್ಬಿಟ್ಟು ಈಗ ನಾನು ಸ್ಕೂಲ್ಗೆ ಹೋಗ್ತೀನಿ. ಬಂದ ಮೇಲೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಒಂದು ಚೇಂಜಸ್ ನಾನು ನನ್ನ ಸ್ಕಿನ್ ಕೇರಲ್ಲಿ ಮಾಡ್ಕೊಂಡಿರೋದು ಅಂದರೆ ಒಂದು ಹೊಸ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ. ಅದು ಯೂಸ್ ಮಾಡಿದ್ದು ಫಸ್ಟ್ ಡೇನೇ ನನಗೆ ನನ್ನ ಮುಖ ಗ್ಲೋಯಿಂಗ್ ಅಂತ ಅನ್ನಿಸ್ತು. ಕಂಟಿನ್ಯೂಸ್ ಆಗಿ ಒಂದು 3-4 ದಿನ ಯೂಸ್ ಮಾಡಿದಾಗ ಐ ಕುಡ್ ಸಿ ದ ಚೇಂಜಸ್. ಹೇಗೆ ಅಂದರೆ ನನಗೆ ಸ್ಕಿನ್ ಒಂಥರ ಮಿರರ್ ಮುಂದೆ ಸ್ನಾನ ಮಾಡಿ ಬಂದು ನಿಂತಾಗ ಒಂಥರ ಡಾರ್ಕ್ ಅನ್ನಿಸ್ತಾ ಇತ್ತು ಇಲ್ಲೆಲ್ಲ. ಅದನ್ನು ಯೂಸ್ ಮಾಡಿದಾಗ್ಲಿಂದ ಒಂಥರ ಸಾಫ್ಟ್, ಬ್ರೈಟ್, ಗ್ಲೋಯಿಂಗ್ ಅಂತ ಅನ್ನಿಸ್ತಾ ಇತ್ತು. ಸೊ ಅದು ನಾನು ರಿವ್ಯೂ ಶಾರ್ಟ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೆ. ಬಟ್ ಇವತ್ತು ನಾನು ಅದನ್ನು ಲಿಂಕ್ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. ಅದು ಆಲ್ ಸ್ಕಿನ್ ಟೈಪ್ಸ್ ಅಂತ ಇದೆ. ನಂದು ಡ್ರೈ ಸ್ಕಿನ್ನು, ನನಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಸೊ ನನ್ನ ಮಾರ್ನಿಂಗ್ ರುಟೀನ್ ಇಷ್ಟು. ಸ್ಕೂಲಿಂದ ಬಂದಮೇಲೆ ಮತ್ತೆ ನನ್ನ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ.
ನಾಳೆ ತಿಂಡಿಗೆ ಇವತ್ತೇ ಪ್ರಿಪ್ರೇಷನ್ ಶುರು ಆಗಿದೆ. ನಾಳೆ ನಾನು ವಾಂಗಿಬಾತ್ ಮಾಡ್ತಾ ಇದ್ದೀನಿ. ಅಲ್ಲ ಕ್ಯಾಪ್ಸಿಕಮ್ ರೈಸ್ ಮಾಡ್ತಾ ಇದ್ದೀನಿ. ವಾಂಗಿಬಾತ್ ಪೌಡರ್ನ ಯೂಸ್ ಮಾಡಿಕೊಂಡು ವಾಂಗಿ ಅಂದರೆ ಬದನೆಕಾಯಿ ಬದಲು ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಫ್ಲೇವರ್ ಚೇಂಜ್ ಇರುತ್ತೆ. ಸೊ ಮೊದಲಿಗೆ ನಾನು ಸ್ವಲ್ಪ ಎಣ್ಣೆ ತೊಗೊಂಡು ಕ್ಯಾಪ್ಸಿಕಮ್ನ ಸಾಟೆ ಮಾಡ್ಕೊಳ್ತೀನಿ. ಅದಾದಮೇಲೆ ಇದಕ್ಕೆ ಹುಣಸೆ ಹುಳಿ ನೀರನ್ನು ಸೇರಿಸ್ತೀನಿ. ಆ್ಯಂಡ್ ಇದು ಓವರ್ ಕುಕ್ ಆಗಬಾರ್ದು. ಸ್ವಲ್ಪ ಕುಕ್ ಆಗಿದೆ ಅಂದ ತಕ್ಷಣ ಆಫ್ ಮಾಡಿಕೊಂಡು ಇದಕ್ಕೆ ನಾನು ಮನೆಯಲ್ಲೇ ಮಾಡಿರೋ ಅಂಥ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಇದಕ್ಕೇ ಮಸಾಲೆ ವಾಂಗಿಬಾತು ಪೌಡರ್ ಸಿಗುತ್ತಲ್ವಾ ಮಾರ್ಕೆಟಲ್ಲಿ, ಅದನ್ನು ಕೂಡ ತಂದು ಮಿಕ್ಸ್ ಮಾಡ್ಕೊಳ್ಬೋದು. ಸೊ ಇದು ನಾನು ಗೊಜ್ಜು ಓವರ್ ನೈಟ್ ಹೊರಗಡೆನೆ ಇಟ್ಟಿರ್ತೀನಿ, ನಾಳೆ ಬೆಳಿಗ್ಗೆನೆ ಮಾಡೋದಲ್ವಾ ಅಂತ ಹೇಳ್ಬಿಟ್ಟು. ಅಥವಾ ನೀವು ನಾಳೆ ಮಾಡಲ್ಲ ನಾಳಿದ್ದು ಮಾಡ್ತೀನಿ ಅನ್ನೋ ಹಾಗಿದ್ರು ಕೂಡ ಗೊಜ್ಜು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೇಕಾಗುತ್ತೆ. ನಾಳೆ ಬೆಳಿಗ್ಗೆ ಅನ್ನ ಮಾಡಿಬಿಟ್ಟು ಈ ಗೊಜ್ಜಿಗೆ ಸ್ವಲ್ಪ ಒಗ್ಗರಣೆ ಕೊಟ್ಕೊಳ್ತೀನಿ. ಎಣ್ಣೆ, ಕಡಲೆಕಾಯಿ ಬೀಜ, ಮೆಣಸಿನ್ಕಾಯಿ, ಕರಿಬೇವು, ಉದ್ದಿನ ಬೇಳೆ ಹಾಕ್ಬಿಟ್ಟು. ಸ್ನೇಹಿತರೆ, ಈಗ ಸಂಜೆ ಆಗ್ತಾ ಇದೆ. ನಾನು ಸಾನುಗ್ ಸ್ಕೂಲ್ಗೆ ಕರ್ಕೊಂಡು ಬರೋದಕ್ಕೆ ಹೋಗಿದ್ದೆ, ಆವಾಗ ನಾನು ರೆಕಾರ್ಡ್ ಮಾಡಿಲ್ಲ. ಬಂದಮೇಲೆ ಊಟ ಆಯಿತು. ಈಗ ಅವಳನ್ನ ಸ್ವಿಮ್ಮಿಂಗ್ ಕ್ಲಾಸಿಗೆ ಕರ್ಕೊಂಡು ಹೋಗ್ಬೇಕು, ಇನ್ನೇನು ರೆಡಿ ಆಗ್ತಾಳೆ. ಮತ್ತು ಇನ್ನು ಒಂದು ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡೋದು ಏನಂದರೆ, ಲೈಕ್ ಐ ವಾಸ್ ಸ್ಪೀಕಿಂಗ್ ಅಬೌಟ್ ಸ್ಕಿನ್ ಕೇರ್ ಅಲ್ವಾ. ನಾನು ಒಂದು ಅಬ್ಸರ್ವ್ ಮಾಡಿರೋದೇನು ಗೊತ್ತಾ, ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸು. ಇದು ಎಲ್ಲರಿಗೂ ಹೀಗೇನಾ, ಮೇ ಬಿ ಇರ್ಬೋದು, ಇಲ್ಲದೆ ಇರ್ಬೋದು, ನನಗೆ ಗೊತ್ತಿಲ್ಲ. ನಮ್ಮ ಫೇಸ್ ಈಸ್ ಅ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಹೇಗೆ ಅದು ಇದಕ್ಕೆ ರಿಲೇಟ್ ಆಗುತ್ತೆ ಅನ್ನೋ ಹಾಗಿದ್ರೆ, ನಾನು ಎಷ್ಟೋ ಸರಿ ಅಬ್ಸರ್ವ್ ಮಾಡಿರೋದು ಏನಂದರೆ, ಇವತ್ತು ನಾನು ಐ ಆಮ್ ನಾಟ್ ಫೀಲಿಂಗ್ ಹ್ಯಾಪಿ, ಏನೋ ಒಂದು ಯೋಚನೆ ಮಾಡ್ತಾ ಇದ್ದೀನಿ, ಅಥವಾ ಸ್ಯಾಡ್ ಫೀಲ್ ಆಗ್ತಾ ಇದೆ, ಐ ಆಮ್ ನಾಟ್ ಹ್ಯಾಪಿ. ಆ ಥರ ಇದ್ದಾಗ ನಮ್ಮ ಫೇಸ್ ಅಷ್ಟೊಂದು ಬ್ರೈಟ್ ಆಗಲಿ ಗ್ಲೋಯಿಂಗ್ ಆಗಲಿ ಕಾಣೋದಿಲ್ಲ. ಮಾರನೇ ದಿನ ಅಂದರೆ ರಾತ್ರಿ ಎಲ್ಲ ಅದ್ರ ಬಗ್ಗೆನೇ ಯೋಚನೆ ಮಾಡಿರ್ತೀವಿ. ದ ಡೇ ಡಿಂಟ್ ಗೋ ವೆಲ್ ಅಂತ ಅನಿಸುತ್ತೆ. ನನ್ನ ಫೇಸ್ ಎಷ್ಟು ಡಲ್ಲಾಗಿ ಕಾಣುತ್ತೆ ಅಂದರೆ, ಏನಾಯಿತು, ನಾನು ದಿನ ಮಾಡ್ಕೊಳ್ಳೋ ಥರನೇ ಸ್ಕಿನ್ ಕೇರ್ ಮಾಡ್ಕೊಂಡಲ್ಲ, ಯಾಕಿದು ಇಷ್ಟೊಂದು ಚೇಂಜಸ್ ಆಗಿಬಿಟ್ಟಿದೆ ಅಂತ ನನಗೆ ಅನಿಸುತ್ತೆ. ಸೊ ಆವಾಗ ನನಗೆ ರಿಯಲೈಸ್ ಆಗೋದೇನೆಂದರೆ, ಎಸ್ಟರ್ಡೇ ಡಿಂಟ್ ಗೋ ವೆಲ್. ಪೇನ್ಫುಲ್ ಅಂದರೆ ಅದು ಫಿಸಿಕಲ್ ಪೇನ್ ಆಗಿರ್ಬೋದು, ಮೆಂಟಲ್ ಪೇನ್ ಆಗಿರ್ಬೋದು. ಆ ಥರ ಆದಾಗ ಕೂಡ ನಮ್ಮ ಸ್ಕಿನ್ ಚೆನ್ನಾಗಿ ಕಾಣೋದಿಲ್ಲ. ಸೊ ವಾಟ್ ಐ ಸೇ ಇಸ್, ನೀವು ಆದಷ್ಟು ಹ್ಯಾಪಿಯಾಗಿರೋದನ್ನು ಯೋಚನೆ ಮಾಡಿ. ನಿಮ್ಮ ಡೇನ ಹೇಗೆ ಗುಡ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನನ್ನ ಸ್ಕಿನ್ ಚೆನ್ನಾಗಿಲ್ಲ, ನನ್ನ ಹೇರ್ ಚೆನ್ನಾಗಿಲ್ಲ, ನನ್ನ ವೆಯ್ಟ್ ಜಾಸ್ತಿ ಇದೆ, ಐ ಆಮ್ ನಾಟ್ ಲುಕಿಂಗ್ ಗುಡ್, ನನ್ನ ಬಗ್ಗೆ ಯಾರು ಏನು ಯೋಚನೆ ಮಾಡ್ತಾರೆ ಅಂತ ಆ ಥರ ನೆಗೆಟಿವ್ ಯೋಚನೆ ಮಾಡೋದನ್ನು ಬಿಟ್ಬಿಟ್ಟು, ನಾನು ಚೆನ್ನಾಗಿದ್ದೀನಿ, ಯಾರು ಏನೇ ಅಂದ್ಕೊಳ್ಳಿ, ಐ ಆಮ್ ಡೂಯಿಂಗ್ ಮೈ ಬೆಸ್ಟ್ ಅಂತ ಹೇಳಿಬಿಟ್ಟು ನೀವು ಹ್ಯಾಪಿಯಾಗಿರಬೇಕು. ಆಗ ಮಾತ್ರ ಅದು ನಿಮ್ಮ ಫೇಸ್ ಮೇಲೆ ರಿಫ್ಲೆಕ್ಟ್ ಆಗೋದು. ಈಗ ಸಂಜೆ ಆಗಿದೆ ಸ್ನೇಹಿತರೆ, ಹಲಸಿನ ಹಣ್ಣು ಬಿಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ತಂದು 3-4 ದಿನ ಆಯಿತು, ಬಟ್ ಹಣ್ಣಾಗಿರಲಿಲ್ಲ. ಅದಕ್ಕೆ ನಾನು ದಿನ ಕಾಯ್ತಾ ಇದ್ಲು, ಹಣ್ಣಾಗಿದೆಯಾ ಅಂತ. ಸಂಜೆ ಇವತ್ತು ಬಿಡ್ದಂಗೆ ಅವ್ರ ಅಪ್ಪನಿಗೆ ಇನ್ನು ಕಾಯಕ್ಕಾಗೋದಿಲ್ಲ ನನಗೆ ಅಂದ್ಬಿಟ್ಟು ಇಬ್ಬರು ಸೇರ್ಕೊಂಡು ಬಿಡಿಸ್ತಾ ಇದ್ದಾರೆ. ಒಂದೊಂದು ಶೇಪಲ್ಲಿ ಐತೆ ನೋಡ್ರಿ, ರೌಂಡ್ ಇದೆ, ಉದ್ದಕ್ಕಿದೆ, ಇದು ಫುಲ್ ಸ್ಟ್ರೇಟು, ಹಾರ್ಟು, ಇದರಲ್ಲೂ ಹಾರ್ಟು. ಸದ್ಯ ಪಿಂಕ್ ಕೇಳಿಲ್ವಲ್ಲ. ತಿಂತಾರಂತ ಜಾಕ್ ಫ್ರೂಟ್ ತುಂಬಾ ಚೆನ್ನಾಗಿತ್ತು. ಇದು ಸ್ವಲ್ಪ ಈಗ ಹಣ್ಣಾಗಿದೆ, ಹಾಗಾಗಿ ಒಂಥರ ಕೊಬ್ಬರಿ ಥರ ಗಟ್ಟಿಯಾಗಿ ಸ್ವೀಟಾಗಿ. ಆ್ಯಂಡ್ ಕಲರ್ ನೋಡ್ಬೋದು ನೀವು, ನಾರ್ಮಲ್ ಯೆಲ್ಲೋ ಕಲರ್ ಅಲ್ಲ, ಆರೆಂಜ್ ಕಲರ್ದು. ಇದು ಸ್ಪೆಷಲ್ ಅಂದ್ಬಿಟ್ಟು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತೊಗೊಂಡು ಬಂದಿರೋದಂತೆ, ಬಟ್ ವರ್ತ್ ಪೇಯಿಂಗ್ ಸೋ ಮಚ್. ಸ್ನೇಹಿತರೆ, ಈ ವ್ಲಾಗನ್ನು ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಆ್ಯಂಡ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್, ಟೇಕ್ ಕೇರ್.